ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ JP ಪಾಟೀಲ್ ಬೃಂದಾಳನ್ನ ದೇವತೆ ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಬೃಂದ ಮಾಡ್ತಿರೋ ಕುತಂತ್ರ JP ಮುಂದೆ ಬಟಾಬೈಲಾಗೆ ಹೋಯ್ತಾ. ಬೃಂದ ಏನು ಅನ್ನೋ ಸತ್ಯ JPಗೆ ಗೊತ್ತಾಯ್ತಾ, ಏನಾಯ್ತು, ಏನ್ ಗೊತ್ತಾ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ರವೀಂದ್ರ ಭಟ್ಕಳ ಅವರ ಮನೆಗೆ ಬಂದಿದ್ದಾರೆ. ಬಿಕಾಸ್ ಇಲ್ಲಿ JP ಪಾಟೀಲ್ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ನೋಡಿದ್ರೆ ತನ್ನ ಸೋಲೆ ನೆನಪಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೃಂದ ಕೂಡ ಬಂದು ಅರ್ಜುನನ್ನ ಭಾರ್ಗವಿಯನ್ನ ಮನೆಯಿಂದ ಹೋಗ್ಬೇಕು ಅಂತ ತಿಳಿಸಿ ಅಪ್ಪನ ಮನೇಲಿ ಇರಿ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನ್ ಕೂಡ ಭಾರ್ಗವಿಯನ್ನ ಕರ್ಕೊಂಡು ಅಪ್ಪನ ಮನೆಗೆ ಬರ್ತಾರೆ. ಇತ ಕಡೆ ಭಾರ್ಗವಿ ನಡ್ಸಕ್ಕೂ ತನ್ನ ಗಂಡನ ತನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ನನ್ನಿಂದಾಗಿ ಅಪ್ಪ ಮಗನ ನಡುವೆ ಬಿರುಕು ಉದ್ಭವ ಆಗಿದೆ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ, ನಿಜಕ್ಕೂ ನಾನು ಅವತ್ತು ಕೇಸನ್ನೇ ತೆಗೆದುಕೊಳ್ಬಾರ್ದಿತ್ತು, ನಾನು ಕೋರ್ಟ್ ಹಾಕೋದನ್ನೇ ಬಿಟ್ಬಿಡ್ಬೇಕಿತ್ತು, ಆ ರೀತಿ ಬಿಟ್ಟಿದ್ರು ಕೂಡ ನನ್ನ ಜೀವನೇ ಉಳಿತಾ ಇರಲಿಲ್ಲ ಅಂತ ಕೂಡ ಹೇಳಿದಾಗ, ಆ ರೀತಿ ಏನು ಯೋಚನೆ ಮಾಡಬೇಡಿ, ಎಲ್ಲ ಕೂಡ ಕಾಲ ನಂತರ ಸರಿ ಹೋಗುತ್ತೆ ಅಂತ ಅರ್ಜುನ್ ಭಾರ್ಗವಿಯನ್ನ ಸಮಾಧಾನ ಪಡಿಸ್ತಾರೆ. ಅರ್ಜುನ್ ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ರು ಕೂಡ ಆತನಿಗೆ ಪ್ರೀತಿ ವಿಶ್ವಾಸ ಅದರ ಬೆಲೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಭಾರ್ಗವಿ ಮನೆಯಲ್ಲಿ ತುಂಬ ಚಂದ ಅಡ್ಜಸ್ಟ್ ಆಗ್ತಿದ್ದಾರೆ. ಇದರ ನಡುವೆ ಇಲ್ಲಿ JP ಪಾಟೀಲ್ನ ಸೊಸೆಯಾಗಿ ಇಲ್ಲಿ ಬೃಂದ ಶಕ್ತಿ ಹಾಗೆ ವಂದನಾನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಯಾಕಂದರೆ ರೀತುವನ್ನು ವಿಕ್ಕಿ ಜೊತೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿ ಬೃಂದ ಒಂದು ಬೇಡಿಕೆ ಆಗಿದೆ. ಬಿಕಾಸ್ ಇಲ್ಲಿ ರುದ್ರ ಅವರು JP ಪಾಟೀಲ್ ಹತ್ರ ಹೋಗಿದ್ದ ತನ್ನ ಮಗಳು ಬದುಕು ಸರಿ ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. JP ಪಾಟೀಲ್ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗದೆ ನಿಜವಾಗ್ಲೂ ಕುಸಿದು ಹೋಗಿರ್ತಾರೆ, ಹೆಲ್ಪ್ಲೆಸ್ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ಈ ಒಂದು ಜವಾಬ್ದಾರಿಯನ್ನ ನಾನು ತಗೋತೀನಿ, ನಮ್ಮ ಮನೆ ಮಗಳು ಗಂಡನ ಮನೆಗೆ ಹೋಗಿ ಬದುಕೋ ರೀತಿ ಮಾಡೋದು ನನ್ನ ಜವಾಬ್ದಾರಿ, ಶಕ್ತಿ ಅಂಕಲ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಬೃಂದ ವಂದನ ಮತ್ತೆ ಶಕ್ತಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಬರ್ತಾಳ. ಈ ಕಡೆ ಬೃಂದ ನೋಡಿದೆ ಇಬ್ರು ಕೂಡ ಅಪ್ಪ ಮಗಳು ಸಿಡಿದು ಹೇಳ್ತಾರೆ, JPನ ನಂಬ್ಕೊಂಡು ಇಷ್ಟೆಲ್ಲ ಆಗಿದೆ, ನೀನ್ ಯಾಕೆ ಇಲ್ಲಿಗೆ ಮತ್ತೆ ಬಂದಿದ್ಯಾ, ದುಡ್ಡು ಗಿಡ್ಬೇಕು ಅಂದ್ರೆ ಈಗ ಹಾಕೋದಿಲ್ಲ, ಮುಂದೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಅಲ್ಲ ಬಂದಿರೋದು ನಿಮ್ಗೇನೆ ಒಳ್ಳೇದು ಮಾಡಬೇಕು ಅಂತ ಅಂದಾಗ, ಏನ್ ಮಾತಾಡ್ತಿದ್ಯಾ, ಸಾಕು ಒಳ್ಳೇದಾಗಿರೋದು, ಇವತ್ತು ಆ ಭಾರ್ಗವಿ ಎಲ್ಲಾ ಕಡೆ ಮೆರೀತಾ ಇದ್ದಾಳೆ, ನಡ್ಸಕ್ಕೂ ಭಾರ್ಗವಿ ಕಥೆಯನ್ನೇ ಮುಗಿಸ್ಬೇಕು ಅಂತ ನಾನೇ ಅನ್ಕೊಂಡೆ, ಬಟ್ ಇಲ್ಲಿ ಅಪ್ಪ ನನ್ನನ್ನು ತಡೆದ್ರು ಅಂತ ವಂದನ ಹೇಳ್ತಾಳೆ. ನೀನು ಏನೇನು ಮಾಡಿದೆ ಅಂತ ನಾನು ನೋಡಿದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅಂತ ಕೂಡ ತಿಳಿಸ್ತಾಳೆ ವಂದನ. ಆಗ ಇಲ್ಲಿ ಬೃಂದ, ನಾನು ಶಕ್ತಿ ಪ್ರಸಾದ್ ಅಂಕಲನ್ನು ಉಳಿಸೋದಕ್ಕೆ, ನಿನ್ನನ್ನು ಉಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಅಪ್ಪನ ಕೇಳು ಗೊತ್ತಾಗತ್ತೆ. ನಾನು ಇವತ್ತು ಇಲ್ಲಿಗೆ ಬಂದಿರೋದೇ ನಿಮ್ಮ ಪರಿಸ್ಥಿತಿಗೆ ಕಾರಣ ಯಾರು, ಆ ಭಾರ್ಗವಿ ಅಲ್ವಾ, ಭಾರ್ಗವಿ ಗೆದ್ದಿದ್ರಿಂದಾನೇ ಇವತ್ತು ನಿಮ್ಮ ಪರಿಸ್ಥಿತಿ ಈ ರೀತಿ ಆಗಿರೋದು. ಆ ಭಾರ್ಗವಿ ಯಶಸ್ಸು ಆಗ್ತಾನೆ ಇಲ್ಲಿ, ಅವಳ ಯಶಸ್ಸನ್ನೇ ನಾವು ನಮಗೆ ಹೇಗೆ ಬೇಕು ಹಾಗೆ ಬಳಸ್ಕೋಬೇಕು, ಅದರಿಂದ ನಮ್ಮ ಕೆಲಸವನ್ನ ಸಾಧಿಸ್ಕೋಬೇಕು. ಇವತ್ತು ಯಾರನ್ನ ತಪ್ಪಿತಸ್ಥನು ಅಂತ ಹೇಳ್ತಿದ್ದಾಳೋ ಅವಳೇ ಬಂದು ಸನ್ಮಾನ ಮಾಡಬೇಕು, ಆ ರೀತಿ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿ ಬೃಂದ ಹೇಳ್ತಾಳೆ. ಏನದು, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಶಕ್ತಿ ಪ್ರಸಾದ್ ಹಾಗೆ ವಂದನಾ ಕೇಳಿದಾಗ, ನಾನು ಸರಿಯಾಗಿ ಮಾತಾಡ್ತಿದ್ದೇನೆ, ವಿಕ್ಕಿ ಇದಾನಲ್ವಾ, ವಿಕ್ಕಿಯಿಂದಾನೇ ಇದೆಲ್ಲ ಆಗೋದು, ವಿಕ್ಕಿನೇ ಒಂದು ರಾಜಕೀಯವಾಗಿ ಎಂಟ್ರಿ ಕೊಡಿಸೋದು ಭಾರ್ಗವಿ ಆಗಿರ್ತಾಳೆ ಅಂದಾಗ ನಮ್ಗೆ ನಿಜವಾಗ್ಲೂ ನಿನ್ನ ಯೋಚನೆಗಳು ಅರ್ಥ ಆಗ್ತಿಲ್ಲ, ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಹೇಳಿ ಶಕ್ತಿ ಪ್ರಸಾದ್ ವಂದನ ಇಬ್ಬರು ಕೂಡ ಕೇಳಿದಾಗ, ಏನಿಲ್ಲ, ಭಾರ್ಗವಿಗೆ ಯಶಸ್ಸು ಅನ್ನೋದು ಸಿಕ್ಕಾಗ ಆಕೆಯ ಬಗ್ಗೆ ಜನರಿಗೆ ವಿಶ್ವಾಸ ಜಾಸ್ತಿ ಆಗತ್ತೆ. ಈಗ ರಾಜಕೀಯವಾಗಿ ನೀವು ಕೆಳಗಡೆ ಹೋಗೋದಕ್ಕೆ ಕಾರಣ ಆಗಿರೋ ಭಾರ್ಗವಿ ಮುಂದೊಂದು ದಿನ ನಿಮ್ಮ ರಾಜಕೀಯ ಒಂದು ಯಶಸ್ಸಿಗೂ ಕೂಡ ಅವಳೇ ಕಾರಣ ಆಗ್ತಾಳೆ. ವಿಕ್ಕಿ ಜೈಲಿಂದ ಬಿಡುಗಡೆ ಆದಮೇಲೆ ವಿಕ್ಕಿ ರೀತು ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು, ಹಳದನ್ನೆಲ್ಲ ಬಿಟ್ಟು ವಿಕ್ಕಿ ಬದಲಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವನು ಕಾಣಿಸ್ಕೋಬೇಕು, ಭಾರ್ಗವಿ ಅದನ್ನ ನಂಬಬೇಕು, ಭಾರ್ಗವಿ ವಿಶ್ವಾಸವನ್ನ ವಿಕ್ಕಿ ಗಳಿಸ್ಕೋಬೇಕು. ಆ ನಂತರ ಅಂತ ಹೇಳಿ ಒಂದಿಷ್ಟು ವಿಷಯಗಳನ್ನ ಹೇಳ್ತಾಳೆ. ಒಂದು ವಿಷಯ ಕೇಳ್ತಿದ್ದಾಗೆ ನಿಜಕ್ಕೂ ಕೂಡ ಶಕ್ತಿ ವಂದನ ಶಾಕ್ ಆಗ್ತಾರೆ. ಆಕೆಯ ಪ್ಲಾನಿಗೆ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾರೆ. ಏನಮ್ಮ, ಎಲ್ಲಿಂದ ಇಟ್ಟಿದ್ಯಾ ನಿನ್ನ ತಲೆನ, ಇಷ್ಟೆಲ್ಲ ಇದೆ, ನಿಜಕ್ಕೂ ಕೂಡ ನೀನು ಅಸಾಮಾನ್ಯ ಹೆಣ್ಮಗಳು, ಇಂಥ ಐಡಿಯಾನ, ಸೂಪರ್ ಆಗಿದೆ ನಿನ್ನ ಐಡಿಯಾ ಅಂತೂ, ವಿಕ್ಕಿ 3 ತಿಂಗಳಾಗಲಿ ಬರಲಿ ಆಮೇಲಿದೆ ಭಾರ್ಗವಿಗೆ ಅಂತ ಅನ್ಕೋತಾರೆ ಇಲ್ಲಿ ಅಪ್ಪ ಮಗಳು ಇಬ್ರು ಕೂಡ. ಜೊತೆಗೆ ಮುಂದೊಂದು ದಿನ ನಿನ್ನನ್ನು ಕೂಡ ನಾನು ರಾಜಕೀಯಕ್ಕೆ ಸೇರಿಸ್ಕೋತೀನಿ ಅಂತ ಕೂಡ ಶಕ್ತಿ ಹೇಳ್ತಾರೆ. ತದನಂತರ ಈತ ಕಡೆ JP ಪಾಟೀಲ್ ಮನೆಗೆ ಚರಣ್ನ ಒಬ್ಬ ಕ್ಲೈಂಟನ್ನ ಕರೆದುಕೊಂಡು ಬರ್ತಾರೆ. ಸರ್, ಇವ್ರದ್ದು ಒಂದು ಪ್ರಾಪರ್ಟಿ ಲಿಟಿಗೇಷನ್ ಇದೆ, ಹಾಗಾಗಿ ಇವರನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಕ್ಲೈಂಟ್ ಕೂಡ ಮಾತಾಡೋಕೆ ಅಂತ ಮುಂದಾಗ್ತಿದ್ದಾಗೆ ಅಲ್ಲಿಗೆ ಸೊಸೆ ಬೃಂದ ಎಂಟ್ರಿ ಕೊಡ್ತಾಳೆ. ಚೀರ್ ಹತ್ರ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾಳೆ. ಅದು ನೋಡಿದ್ದೆ ಚರಣ್ಗೆ ಶಾಕ್ ಆಗುತ್ತೆ, ಏನಿದು, ಇವಳು ಯಾಕೆ ಇಲ್ಲಿ ಇರಬೇಕು ಅಂತ ಹೇಳಿ ಕೇಳ್ತಾರೆ ಚರಣ್ಣ. ಆಗ ಇಲ್ಲಿ ಬೃಂದ, ನಾನು ಯಾಕೆ ಇರಬಾರ್ದು, ಇನ್ನು ಮುಂದೆ ನಾನೇ ಅಲ್ವಾ ಮಾವಂದು ಎಲ್ಲವನ್ನ ಕೂಡ ನೋಡ್ಕೊಳ್ಳೋದು, JP ಅವರ ಎಲ್ಲ ಒಂದು
ಪಿ ಎ ಅಂತಾನೆ ಅನ್ಕೋಬಹುದು. ಜೆ ಪಿ ಅವರ ದುಡ್ಡಿನ ವಿಷಯ, ಕೇಸಿನ ವಿಷಯ ಎಲ್ಲ ಕೂಡ ನನ್ನ ಮುಖಾಂತರನೇ ಹೋಗೋದು ಅಂತ ಹೇಳಿ ಬೃಂದ ಹೇಳ್ತಾರೆ. ಆದರೂ ಕೂಡ ನಮ್ಮದು ಒಂದು ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಬೇಕಾಗತ್ತೆ. ಕೋಟಿ ಕೋಟಿ ವಿಷಯ ಇದು, ಇಂಥವ್ರ ಮುಂದೆ ಎಲ್ಲ ಹೇಳೋದಕ್ಕೆ ಖಂಡಿತ ಕಷ್ಟ ಆಗುತ್ತೆ ಅಂತ ಕ್ಲೈಂಟ್ ಜಿ ಪಿಗೆ ಹೇಳಿದಾಗ, ಇವ್ರು ಯಾರು ಅಂತ ಅಂದ್ಕೊಂಡಿದ್ರೆ ನನ್ನ ಮಗ ಚರಣ್ ಇದ್ದಾರಲ್ವ, ಅವರ ಹೆಂಡ್ತಿ ನನ್ನ ಸೊಸೆನೇ, ಈಕೆ ನೀವು ಮಾತಾಡ್ಬೋದು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಕೊಂಡಿದ್ದ ಕ್ಲೈಂಟ್ ಕೂಡ ತಮ್ಮ ಪ್ರಾಬ್ಲಮನ್ನು ಹೇಳ್ತಾರೆ. ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ ಗೌರ್ಮೆಂಟ್ ಜಾಗದಲ್ಲೂ, ರೋಡ್ ಹತ್ರಕ್ಕೆ ಹೋಗ್ಬಿಡುತ್ತೆ, ಈಗ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅಂತಿದ್ದಾರೆ. ಕೋಟಿ ಕೋಟಿ ದುಡ್ಡು ವೇಸ್ಟ್ ಆಗುತ್ತೆ, ಹಾಗಾಗಿ ನೀವು ಹೇಗಾದರೂ ಮಾಡಿ ಉಳಿಸ್ಕೊಡ್ಬೇಕು ಅಂದಾಗ 10% ಆಗುತ್ತೆ ಅಂತ ಬೃಂದ ಹೇಳ್ತಾಳೆ. ನಾನು ಮಾತಾಡುತ್ತಿರೋದು ಅವ್ರ ಜೊತೆ ಅಮ್ಮ, ನೀನು ಯಾಕೆ ಮಾತಾಡ್ತಿದ್ಯಾ ಅಂತ ಕ್ಲೈಂಟ್ ಹೇಳಿದ್ದಕ್ಕೆ, ನಾನೇ ಅಲ್ವಾ ಎಲ್ಲ ಡೀಲ್ ಮಾಡೋದು, ನಾನೇ ಹೇಳ್ತಿದ್ದೇನಲ್ಲ 10% ಆಗುತ್ತೆ ಅಂದಾಗ, ನಿನ್ಗೇನಾದರೂ ಗೊತ್ತಿದೆಯಾ ಈ ಒಂದು ವಿಷಯದ ಬಗ್ಗೆ? 10% ಅನ್ನೋದು ಎಷ್ಟು ಅಂತ ಗೊತ್ತಾ ನಿನಗೆ? ಕೋಟಿ ಕೋಟಿ ಆಗತ್ತೆ, ಸುಮ್ಮನೆ ಏನೋ ಮಾತಾಡಬೇಡಮ್ಮ ಅಂತ ಹೇಳಿದಾಗ, ಜೆ ಪಿ ಕೂಡ ನನ್ನ ಸೊಸೆ ಏನು ಹೇಳ್ತಾಳು ಅದೇ ಅಂದಾಗ, ಸೋತಿರೋ ಲಾಯರ್ ಅಂತ ಬಂದೆ, ಯಾಕೆ ಗೊತ್ತಾ, ನಿಮ್ಮ ಮಗನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಗನೇ ನಮ್ಮಪ್ಪ ನಿಮ್ಮ ಕೇಸನ್ನು ಗೆಲ್ಲಿಸ್ಕೊಡ್ತಾರೆ ಅಂತ ಕರ್ಕೊಂಡು ಬಂದಿದ್ದು. ನಾನು ಕೂಡ ಸೋತಿರೋ ಲಾಯರ್ ತುಂಬ ಸ್ಟ್ರಿಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕೇಸನ್ನು ನಡೆಸ್ತಾರೆ ಅಂತ ಅಂದ್ಕೊಂಡೆ ಬಂದೆ. ಆದರೆ ನೀವು ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಕೇಳ್ತಿದ್ರ, ನಿನ್ನೆ ಮೊನ್ನೆ ತಾನೇ ನಿಮ್ಮ ಸೋಲಿನ ಬಗ್ಗೆನೇ ಮಾತಾಗ್ತಿದೆ. ನಾನು ಇಲ್ಲಿಗೆ ಬಂದಿರೋದೇ ಹೆಚ್ಚು, ಅದರಲ್ಲಿ ಇಷ್ಟು ಮಟ್ಟಿನ ಕಮಿಷನ್ ಬೇರೆ, ಖಂಡಿತ ಸಾಧ್ಯನೇ ಇಲ್ಲ ಅಂದಾಗ ಏನು ಅಂದ್ಕೊಂಡಿದ್ರೆ, ನಮ್ಮ ಮಾವ ಎಂಥ ಲಾಯರ್ ಅಂತ ಗೊತ್ತಾ, ಸಿಟಿಯಲ್ಲಿ ಫೇಮಸ್ ನಂಬರ್ 1 ಲಾಯರ್ ಅಂತ ಹೇಳ್ತಾಳೆ ಬೃಂದ. ಗೊತ್ತಿದೆ, ನಿಮ್ಮ ಅಪ್ಪ ಮಾತ್ರ ಇಲ್ಲ, ಇಬ್ರು ಕೂಡ ಇದ್ದಾರೆ, ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ ಅಂದಾಗ, ಇನ್ನೂ ಇಬ್ರ ಅಂತ ಕೇಳ್ತಾಳೆ ಬೃಂದ. ಹೌದು, ಅರ್ಜುನ್ ಪಾಟೀಲ್ ಹಾಗೆ ಭಾರ್ಗವಿ LLB ಅಂತ ಹೇಳ್ತಾರೆ. ಈ ಕಡೆ ಜಿ ಪಿ ಪಾಟೀಲ್ಗೆ ಹಾಗೆ ಮತ್ತೊಮ್ಮೆ ಅವಮಾನ ಆಗ್ತದೆ. ಈ ಕಡೆ ಬೃಂದ, ಏನ್ರಿ ಅನ್ಕೊಂಡಿದ್ರ ನೀವು, ಅರ್ಜುನ್ ಪಾಟೀಲ್ ಹಾಗೆ ಭಾರ್ಗವಿ LLB ಯಾವುದೇ ಕಾರಣಕ್ಕೂ ನೀವು 20% ಕೊಡ್ತೀನಿ ಅಂದರೂ ಈ ಕೇಸನ್ನು ತೆಗೆದುಕೊಳ್ಳುವುದಿಲ್ಲ, ಇಲ್ಲಿಂದ ಹೊರಡ್ತಾ ಇರ್ಬೋದು ಅಂತ ಹೇಳ್ತಾರೆ. ಅಯ್ಯೋ, ಏನೋ ಕೇಸ್ಗೆ ಅಂತ ಬಂದರೆ ಇಷ್ಟೊಂದೆಲ್ಲ ಮೆರೀತಾ ಇದ್ದೀರಾ, ಇನ್ನು ನಿಮ್ಮ ಕಾಲ ಮುಗೀತು ಬಿಡಿ, ಇನ್ನೇನೇ ಇದ್ರೂ ಕೂಡ ಭಾರ್ಗವಿ ಮತ್ತು ಅರ್ಜುನ್ ಕಾಲನೇ, ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಚರಣ್, ಏನಪ್ಪ ನೀವು ಯಾಕೆ ಇವಳು ಮಾತನ್ನು ನಂಬ್ತಾ ಇದ್ದೀರಾ, ಯಾಕೆ ಇವಳನ್ನು ಇಷ್ಟು ಹತ್ರ ತಗೋತಾ ಇದ್ದೀರಾ ಅಂತ ಜೆ ಪಿಗೆ ಹೇಳ್ತಿದ್ದಾನೆ. ಜೊತೆಗೆ ಈ ಕಡೆ ಬೃಂದ, ಏನು ಮಾತಾಡ್ತಿದ್ಯಾ ಅರ್ಜುನ್ ನೀನು, ನಿನ್ಗೆ ಯಾಕೆ, ನನ್ನ ಮಾವಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಚರಣ್ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಬೃಂದ, ನಾನು ಮಾವ ಓದಿಲ್ಲದೆ ಇರ್ಬೋದು, ಲಾಯರ್ ಪ್ರಾಕ್ಟೀಸ್ ಆಗಿಲ್ಲದೆ ಇರ್ಬೋದು, ಬಟ್ ನಾನು ನಿಮ್ಮನ್ನು ಖಂಡಿತವಾಗ್ಲೂ ಯಾರ ಮುಂದೆ ಕೂಡ ಕುಸಿಯೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ, ನಾನು ಈ ಮನೆಯಲ್ಲಿ ನಂಬ್ತೀನಿ ಅಂದರೆ ಅದು ನಿನ್ನನ್ನು ಮಾತ್ರ ಬೃಂದ ಅಂತ ಹೇಳಿ ಜೆ ಪಿ ಕೂಡ ಹೇಳ್ತಾರೆ. ಸರಿ ಆಯಿತು, ನನಗೆ ಒಂದು ಕೆಲಸ ಇದೆ ಹೋಗ್ತೀನಿ ಅಂತ ಹೋದಾಗ ಚೇರ್ ಮೇಲೆ ಕಣ್ಣಿಟ್ಟಿದ್ದಾಳೆ ಬೃಂದ. ಇಡೀ ಮನೇನ ತನ್ನ ಕಪಮುಷ್ಟಿಗೆ ತಗೋಬೇಕು ಅಂದ್ಕೊಂಡಿದ್ದಾಳೆ. ಅದರ ಒಂದು ಭಾಗ್ಯನೇ ಇಷ್ಟೆಲ್ಲ ಮಾಡ್ತಿರೋದು. ತದನಂತರ ಜಿ ಪಿ ಪಾಟೀಲ್ ಮುಂದೆ ಅವರ ಮಗ ಚರಣ್ ಬಂದು, ನೀವು ಬೃಂದನ ನಂಬೇಡಿ, ಯಾಕೆ ನಂಬ್ತಾ ಇದ್ರ, ಆಕೆ ಅಸಾಮಾನ್ಯಳು ಅಂತ ಹೇಳುವುದೇನೋ ಸತ್ಯ, ಬಟ್ ಒಳ್ಳೆ ರೀತಿಯಲ್ಲ, ಆಕೆ ಸಾಮಾನ್ಯ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಡಿ ಅಪ್ಪ ಅಂತ ಹೇಳಿದಾಗ, ನನ್ನ ಮಕ್ಕಳಾಗಿ ನೀವೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಸೊಸೆ ಅವಳನ್ನೇ ನಾನು ನಂಬುವುದು ಅಂತ ಹೇಳಿ ಜಿ ಪಿ ಪಾಟೀಲ್ ಚರಣ್ಗೆ ಬೆಂಡೆತ್ತು ಬಿಡ್ತಾರೆ. ಇತ್ತ ಕಡೆ ದೇವಸ್ಥಾನದಿಂದ ಭಾರ್ಗವಿ ಮನೆಯವರು ಎಲ್ಲರೂ ಕೂಡ ಬಂದಾಗ ಇಲ್ಲಿ ಅರ್ಜುನ್ ಸರ್ಪ್ರೈಸನ್ನು ಪ್ಲಾನ್ ಮಾಡಿದ್ದಾರೆ. ಭಾರ್ಗವಿ ಬರ್ತಿದ್ದಾಗೆ ಒಂದು ಚೇರ್ ಮೇಲೆ ಕೂರಿಸ್ತಾರೆ, ಬೋರ್ಡ್ ಓಪನ್ ಮಾಡ್ತಾರೆ, ಭಾರ್ಗವಿ LLB ಅಂತ ಇರುತ್ತೆ. ಇಲ್ಲಿ ಅರ್ಜುನ್ ತನ್ನ ಹೆಂಡತಿಗೋಸ್ಕರ ಆಫೀಸನ್ನು ಓಪನ್ ಮಾಡಿದ್ದಾರೆ. ಇನ್ನು ಮುಂದೆ ಇದೇ ಭಾರ್ಗವಿ ಆಫೀಸ್, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಎಲ್ಲರನ್ನ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಎಲ್ಲರೂ ಭಾರ್ಗವಿಯನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ನೀನೇ ಇದ್ರೂ ಕೂಡ ನಾನು ನಮ್ಮ ಭಾರ್ಗವಿಯವ್ರಿಗೆ ಜೂನಿಯರ್ ಆಗಿರ್ತೀನಿ ಅಂತ ಅರ್ಜುನ್ ಹೇಳ್ತಾರೆ. ತದನಂತರ ಮನೆ ಮಗನಾಗಿ ನಿಜಕ್ಕೂ ಅರ್ಜುನ್ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಇದರ ನಡುವೆ ಅವರಿಬ್ಬರ ಫಸ್ಟ್ ನೈಟ್ ಒಂದು ಫಂಕ್ಷನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಒಂದು ಸಮಯದಲ್ಲಿ ಇಲ್ಲಿ ಭಾರ್ಗವಿ, ನಾನು ಮತ್ತೆ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅರ್ಜುನ್ ಅಂತ ಹೇಳಿದಾಗ ಅರ್ಜುನ್ ನಿಜಕ್ಕೂ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಮತ್ತೊಮ್ಮೆ ಅಪ್ಪನ ವಿರುದ್ಧ ನಿಂತು ಇಲ್ಲಿ ಭಾರ್ಗವಿ ಪರವಾಗಿ ಭಾರ್ಗವಿ ಅತ್ತೆಗೆ ನ್ಯಾಯ ಕೊಡಿಸೋದಕ್ಕೆ ಅರ್ಜುನ್ ಮುಂದಾಗ್ತಾರ. ಏನಾಗತ್ತೆ, ಏನಾಗಬಹುದು, ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.